Dear students, welcome to today's session. We are studying International Business Management, Unit 2, Balance of Payment, Forex Market, and Exchange Control. In today's class, we are going to discuss the measures to correct disequilibrium in balance of payment. ಓಕೆ ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಡಿಸ್ಇಕ್ವಿಲಿಬ್ರಿಯಮ್ ಇರುತ್ತೆ ಅಥವಾ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಇದ್ದು ಇಂಪೋರ್ಟ್ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ನಾವು ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡ್ಬೋದು ಅಥವಾ ಇಂಪೋರ್ಟನ್ನು ಕಡಿಮೆ ಮಾಡೋ ಮುಖಾಂತರ ನಾವೇನು ಮಾಡ್ಬೋದು, ಈ ಡಿಸ್ಇಕ್ವಿಲಿಬ್ರಿಯಮನ್ನು ಅಥವಾ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕಂಡೀಷನನ್ನು ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕಂಡೀಷನ್ನಾಗಿ ಬದಲಿಸ್ಬೋದು. ಸೊ ಮೇನ್ ಫ್ಯಾಕ್ಟರ್ಸ್ ಅಕೌಂಟಿಂಗ್ ಫಾರ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಅನ್ಫೇವರೇಬಲ್ balance of payment is excess imports over exports. That means increase in imports over too much imports over exports, or second thing is that you are not exporting anything. Okay, so two measures are there therefore to correct this situation. So first thing, you have to increase the exports and you should reduce or discourage the imports. So import substitution should be one of the things that we can consider here. Okay, so following the listed are the measures which we can discuss for the today's session. So ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡುವಂಥದ್ದಾಗಿರ್ಬೋದು, ಇವು ಎರಡು ಮೇನ್ ಸಜೆಷನ್ಸ್ ಅಥವಾ ಮೇನ್ ಮೇಜರ್ಸ್. ಈ ಮೇನ್ ಮೇಜರ್ಸ್ದಿಂದ ನಾವೇನು ಮಾಡ್ಬೋದು, ಈ ಅನ್ಫೇವರಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕಂಡೀಷನ್ ಏನಿದೆ ಅದನ್ನು ನಾವು ಸುಧಾರಿಸ್ಬೋದು. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಬರುತ್ತೆ ಅಂತಂದರೆ ಪ್ರಮೋಷನ್ ಆಫ್ ಎಕ್ಸ್ಪೋರ್ಟ್ಸ್. ನಾನು ಆವಾಗಲೇ ಹೇಳಿದೆ. ಸೊ ಮೇನ್ ರೀಸನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಅನ್ಫೇವರೇಬಲ್ ಕಂಡೀಷನ್ ಇರೋದು ಎಲ್ಲಿ ಅಂತಂದರೆ ನಮ್ಮ ಇಂಪೋರ್ಟ್ ಜಾಸ್ತಿ, ಎಕ್ಸ್ಪೋರ್ಟ್ ಕಡಿಮೆ ಇರೋದು. ಸೊ ನಾವು ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಿದಾಗ ಆಟೋಮೆಟಿಕಲಿ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಏನಾಗುತ್ತೆ, ರಿಸಿಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಎಕ್ಸ್ಪೋರ್ಟ್ ಮಾಡ್ದಂಗೆ ನಾವು ತೊಗೊಳ್ತಕ್ಕಂಥ ದುಡ್ಡು ನಮಗೆ ಇನ್ಫ್ಲೋ ಆಫ್ ಕ್ಯಾಶ್ ಹೆಚ್ಚಾಗುತ್ತೆ. ಆವಾಗ ಏನಾಗುತ್ತೆ, ಇನ್ಫ್ಲೋ ಆಫ್ ಫಂಡ್ಸ್ ಫ್ರಮ್ ಫಾರಿನ್ ಕಂಟ್ರೀಸ್ ಜಾಸ್ತಿ ಆಗುತ್ತೆ ಎಕ್ಸ್ಪೋರ್ಟ್ದಿಂದ. ಆವಾಗ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ದು ಸಿಚುವೇಶನ್ ಸುಧಾರಣೆ ಆಗುತ್ತೆ. ಓಕೆ, ಸೊ ಸೆಕೆಂಡ್ ಒನ್, ಇನ್ಕ್ರೀಸ್ ಇನ್ ಪ್ರೊಡಕ್ಷನ್. ಸೊ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಆಟೋಮೆಟಿಕಲಿ ನಾವು ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡಲೇಬೇಕು. ಸೊ ನಾವು ಪ್ರೊಡಕ್ಷನ್ನ ಎಷ್ಟು ಇನ್ಕ್ರೀಸ್ ಮಾಡ್ತೀವಿ, ಹೆಚ್ಚು ಕ್ವಾಲಿಟಿ ಪ್ರೊಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡಿ ನಾವೇನು ಮಾಡಬೇಕಾಗತ್ತೆ, ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಅವಾಗ ಫಾರ್ ಎಕ್ಸಾಂಪಲ್ ಈಗ ಜಪಾನ್ ಆಗಿರ್ಬೋದು. ಜಪಾನ್ ಚಿಕ್ಕ ಕಂಟ್ರಿ ಆಗಿದ್ದರೂ ಅವರು ತುಂಬ ಹೆಚ್ಚಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಜಗತ್ತಿನಾದ್ಯಂತ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಚೈನಾ ಈಸ್ ಆಲ್ಸೋ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಹ್ಯೂಜ್ ನಂಬರ್ ಆಫ್ ಕ್ವಾಂಟಿಟಿ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳು ತುಂಬ ಹೆಚ್ಚಿದೆ ಜಪಾನಲ್ಲಾಗಿರ್ಬೋದು ಅಥವಾ ಚೈನಾನಲ್ಲಾಗಿರ್ಬೋದು. ಸೊ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಅಂತ ನಾವು ಇವಾಗ ಚೈನಾನ ಕರಿತೀವಿ. ಸೊ ಅಷ್ಟೊಂದು ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗು ಪ್ರೊಡಕ್ಷನ್ನು ಆಗುತ್ತೆ. ಬೇರೆ ಬೇರೆ ಪ್ರಾಡಕ್ಟ್ಸ್ಗಳದ್ದು, ಬೇರೆ ಬೇರೆ ಸರ್ವಿಸಸ್ಗಳದ್ದು. ಓಕೆ, ಎಲೆಕ್ಟ್ರಿಕಲ್ಸ್, ಕಾರ್ ಮ್ಯಾನುಫ್ಯಾಕ್ಚರಿಂಗ್, ಬೈಕ್ಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಹಲವಾರು ವಿಧದ ಪ್ರಾಡಕ್ಟ್ಸ್ಗಳನ್ನ ಅವರು ಮೆಡಿಸಿನ್ ಆಗಿರ್ಬೋದು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಆಗಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಅವರು ಪ್ರೊಡಕ್ಷನ್ನ ತುಂಬ ಜಾಸ್ತಿ ಮಾಡಿದ್ದಾರೆ. ಸೊ ಈ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನಲ್ಲಿ ತುಂಬ ಇನ್ಕ್ರೀಸ್ ಮಾಡೋದ್ರಿಂದನೂ ನಮ್ಮ ದೇಶದ ಒಂದು ಏನಾಗುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಒಂದು ಡಿಸ್ಇಕ್ವಿಲಿಬ್ರಿಯಮ್ ಅಥವಾ ಅನ್ಫೇವರೇಬಲ್ ಕಂಡೀಷನ್ ಏನಿರುತ್ತೆ ಅದನ್ನು ಸುಧಾರಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಟ್ರೇಡ್ ಅಗ್ರಿಮೆಂಟ್ಸ್. ಸೊ ನಾವು ಬೇರೆ ಬೇರೆ ದೇಶಗಳ ಜೊತೆಗೆ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡೋ ಮುಖಾಂತರ, ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡೋ ಮುಖಾಂತರ ನಾವು ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡ್ಬೋದು ಮತ್ತು ಕಡಿಮೆ ಪ್ರೈಸಲ್ಲಿ ನಾವು ನೆಗೋಷಿಯೇಟ್ ಮಾಡಿ ಇಂಪೋರ್ಟನ್ನು ಮಾಡ್ಕೊಳ್ಬೋದು. ಸೊ ಇದರಿಂದ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟು ಇಂಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗ್ಯಾಟ್ ಆಗಿರ್ಬೋದು, WTO ಆಗಿರ್ಬೋದು, ಸಾರ್ಕ್ ನೇಷನ್ಸ್ ಆಗಿರ್ಬೋದು, G7 ನೇಷನ್ಸು, G20 ನೇಷನ್ಸು, ಈ ರೀತಿ ಡಿಫ್ರೆಂಟ್ ಗ್ರೂಪ್ಸ್ ಏನಿರುತ್ತೆ, ಯುರೋಪಿಯನ್ ಯೂನಿಯನ್ ಏನಿರುತ್ತೆ, ಸೊ ಅವ್ರ ಜೊತೆ ಒಳ್ಳೆ ಸಂಬಂಧ ಮೇಂಟೈನ್ ಮಾಡೋ ಮುಖಾಂತರ, ಆಮೇಲೆ ಟ್ರೇಡ್ ಅಗ್ರಿಮೆಂಟ್ಸನ್ನು ಎಂಟರ್ ಆಗುವ ಮುಖಾಂತರ ಬೇರೆ ಬೇರೆ ದೇಶಗಳ ಜೊತೆಗೆ ಅಲ್ಲಿ ನಾವೇನು ಮಾಡ್ಬೋದು, ನಮ್ಮ ಒಂದು ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡ್ಬೋದು, ಇಂಪೋರ್ಟನ್ನು ಕಡಿಮೆ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಇಂಪ್ರೂವ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಶನ್. ನೆಕ್ಸ್ಟ್, ಎನ್ಕರೇಜ್ಮೆಂಟ್ ಟು ಫಾರಿನ್ ಇನ್ವೆಸ್ಟ್ಮೆಂಟ್. ಬೇರೆ ಬೇರೆ ದೇಶದ ಕಂಪ್ನಿಗಳಾಗಿರ್ಬೋದು, ಬೇರೆ ಬೇರೆ ದೇಶಗಳೇ ಆಗಿರ್ಬೋದು, ಇಲ್ಲಿ ನಮ್ಮ ದೇಶಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡೋ ಮುಖಾಂತರ, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋ ಮುಖಾಂತರ ಆಗಿರ್ಬೋದು, ಏನು ಮಾಡ್ಬೋದು, ಇಲ್ಲಿ ಫಾರಿನ್ ಎಕ್ಸ್ಚೇಂಜು ನಮ್ಮ ದೇಶದ ಒಳಗಡೆ ಹರಿದು ಬರಬೇಕು. ಆವಾಗ ನಮ್ಮ ದೇಶದ ಕರೆನ್ಸಿಗೆ ವ್ಯಾಲ್ಯೂ ಹೆಚ್ಚಾಗುತ್ತೆ ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟದ ಸಿಚುವೇಶನ್ ಸುಧಾರಣೆ ಆಗುತ್ತೆ, ಪ್ರೊಡಕ್ಷನ್ನೂ ಇನ್ಕ್ರೀಸ್ ಆಗುತ್ತೆ, ಇನ್ಫ್ಲೋ ಆಫ್ ಫಾರಿನ್ ಫಂಡ್ಸೂ ಹೆಚ್ಚಾಗುತ್ತೆ. ನೆಕ್ಸ್ಟು, ಅಟ್ರಾಕ್ಷನ್ ಆಫ್ ಫಾರಿನ್ ಟೂರಿಸ್ಟ್ಸ್.
ಸೊ ಫಾರಿನ್ ಟೂರಿಸ್ಟನ್ನು ನಮ್ಮ ಟೂರಿಸಮ್ ಪ್ಲೇಸ್ಗೆ ಅಟ್ರ್ಯಾಕ್ಟ್ ಮಾಡೋದ್ರಿಂದ, ಟೂರಿಸಮನ್ನು ಡೆವಲಪ್ ಮಾಡೋ ಮುಖಾಂತರ, ಅಥವಾ ಮತ್ತು ನಮ್ಮ ದೇಶದಲ್ಲಿ ಹೆಚ್ಚು ಮೆಡಿಕಲ್ ಟೂರಿಸಮ್ ಇದೆ. ಕೇರಳ ಎಲ್ಲ ಆಗಿರ್ಬೋದು, ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೋಸ್ಕರ ಆಗಿರ್ಬೋದು, ಅಥವಾ ಅಲೋಪೆಥಿಕ್ ಟ್ರೀಟ್ಮೆಂಟು ಆಗಿರ್ಬೋದು, ಆಪರೇಷನ್ಸ್ ಎಲ್ಲ ಮಾಡಿಸ್ಕೊಂಡು ಹೋಗಲಿಕ್ಕೆ ನಮ್ಮ ದೇಶದಲ್ಲಿ ಡಾಕ್ಟರ್ಸ್ ಚೆನ್ನಾಗಿದ್ದಾರೆ, ಹಾಸ್ಪಿಟಲ್ಸ್ ಚೆನ್ನಾಗಿದೆ. ಆದರೆ ಕಾಸ್ಟ್ ಆಫ್ ಆಪರೇಷನ್ಸ್ ಈಸ್ ಲೆಸ್ ಕಂಪೇರ್ ಟು ಫಾರಿನ್ ಕಂಟ್ರೀಸ್. ಸೊ ಅದಕ್ಕೋಸ್ಕರ ಹಲವಾರು ರೋಗಗಳಿದ್ದಂಥವರು ಇಲ್ಲಿ ಬಂದು ಆಪ್ರೇಷನ್ ಮಾಡಿಸ್ಕೊಂಡು ಹೋಗ್ತಾರೆ. ಆಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳೋದಕ್ಕೂ ನಮ್ಮ ದೇಶಕ್ಕೆ, ಕೇರಳಗೆ ಟೂರ್ ಮಾಡೋಕ್ಕೆ ಅಂತಲೇ ಬರ್ತಾರೆ. ಹಲವಾರು ತಿಂಗಳುಗಟ್ಟಲೆ ಕಾಲ ಇಲ್ಲಿದ್ದು ಹೋಗ್ತಾರೆ. ಸೊ ಆ ರೀತಿ ಒಂದು ಫಾರಿನ್ ಟೂರಿಸ್ಟ್ ಪ್ಲೇಸ್ಗಳು, ಅದಷ್ಟೇ ಅಲ್ಲ, ಹಾಸ್ಪಿಟಲ್ ಒಂದೇ ಅಲ್ಲ, ಮೆಡಿಕಲ್ ಟೂರಿಸಮ್ ಒಂದೇ ಅಲ್ಲ, ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳನ್ನು ನಾವಿಲ್ಲಿ, ನಮ್ಮ ದೇಶ ದೊಡ್ಡದಿರೋದ್ರಿಂದ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್, ಗೋವಾ ಆಗಿರ್ಬೋದು, ಆ ರೀತಿ ಕೋಸ್ಟಲ್ ಏರಿಯಾ ಆಗಿರ್ಬೋದು, ಫಾರೆಸ್ಟ್ ಏರಿಯಾ ಆಗಿರ್ಬೋದು, ನಾರ್ತ್ ವೆಸ್ಟರ್ನ್ ಸ್ಟೇಟ್ಸ್ ಆಗಿರ್ಬೋದು, ಎಲ್ಲ ಟ್ರೆಡಿಷ್ನಲ್ ಟೂರಿಸಮ್ ಪ್ಲೇಸಸ್ಗಳಾಗಿರ್ಬೋದು, ಮಾಡರ್ನ್ ಟೂರಿಸಮ್ ಪ್ಲೇಸಸ್ಗಳಾಗಿರ್ಬೋದು, ಎಲ್ಲ ಟೂರಿಸಮ್ ಪ್ಲೇಸಸ್ಗಳನ್ನ ಇಂಪ್ರೂವ್ ಮಾಡೋ ಮುಖಾಂತರ ನಾವು ನಮ್ಮ ದೇಶವನ್ನು ಫಾರಿನ್ ಟೂರಿಸ್ಟ್ಗಳಿಗೆ ಅಟ್ರಾಕ್ಟಿವ್ ಆಗಿ ಮಾಡೋ ಮುಖಾಂತರ ನಾವು ಫಾರಿನ್ ಕರೆನ್ಸಿಯನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಅವರು ಬಂದವರು ಅಲ್ಲಿಂದ ಇಲ್ಲಿಗೆ ಬಂದವರು ದುಡ್ಡನ್ನು ಖರ್ಚು ಮಾಡಿ ಹೋದಾಗ ನಮಗೇನಾಗುತ್ತೆ, ನಮ್ಮ ದೇಶಕ್ಕೆ ಫಾರಿನ್ ಕರೆನ್ಸಿ ಭಾಳ ಬಂದು ನಮ್ಮ ದೇಶದಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗಿ ನಮ್ಮ ದೇಶಕ್ಕೆ ಅದು ಹೆಲ್ಪ್ ಆಗುತ್ತೆ. ನಮ್ಮ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಶನ್ ಸುಧಾರಣೆಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಡಿವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ಕರೆನ್ಸಿ 1991ರಲ್ಲಿ, 49ರಲ್ಲಿ, 66ರಲ್ಲಿ ನಾವು ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ ಮಾಡಲಾಗಿತ್ತು. ಬಟ್ ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ ಅಂತಂದ್ರೇನು, ಲೋವರಿಂಗ್ ದ ವ್ಯಾಲ್ಯೂ ಆಫ್ ಡೊಮೆಸ್ಟಿಕ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ಫಾರಿನ್ ಕರೆನ್ಸೀಸ್ ಈಸ್ ಕಾಲ್ಡ್ ಡಿವ್ಯಾಲ್ಯೂಯೇಷನ್. ಬೇರೆ ದೇಶದ ಕರೆನ್ಸಿಗೆ ಹೋಲಿಸಿದರೆ ನಮ್ಮ ದೇಶದ ಕರೆನ್ಸಿಯನ್ನು ನಾವೇ ಸ್ವತಃ ನಾವೇನು ಮಾಡ್ತೀವಿ, ನಾವು ಬೇಕಾಗಿ ನಾವೇ ಅದರದ್ದು ನಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಮ್ಮ ಎಕ್ಸ್ಪೋರ್ಟ್ ಹೆಚ್ಚಾಗುತ್ತೆ, ನಮ್ಮ ಎಕ್ಸ್ಪೋರ್ಟರ್ಸ್ಗೆ ಲಾಭ ಆಗುತ್ತೆ. ಇಂಪೋರ್ಟ್ಗಳನ್ನು ನಾವು ಏನು ಮಾಡೋದು, ಡಿಮೋಟಿವೇಟ್ ಮಾಡಿದಂಗೆ. ಇಂಪೋರ್ಟ್ ಮಾಡ್ಕೊಳ್ಳೋರಿಗೆ ಕಾಸ್ಟ್ಲಿ ಆಗುತ್ತೆ. ಓಕೆ, ಸೊ ಇಂಪೋರ್ಟ್ ಮಾಡ್ಕೊಳ್ಳೋರಿಗೆ ಕಾಸ್ಟ್ಲಿ ಆದಾಗ ಆಟೋಮೆಟಿಕಲಿ ನಮ್ಮ ಕರೆನ್ಸಿ ವ್ಯಾಲ್ಯೂ ಡೌನ್ ಆದಾಗ ಇಂಪೋರ್ಟ್ ಕಾಸ್ಟ್ಲಿ ಆಗುತ್ತೆ. ನಮಗೆ ಎಕ್ಸ್ಪೋರ್ಟ್ ಮಾಡೋಂಥವ್ರಿಗೆ ರೆವಿನ್ಯೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಡಿವ್ಯಾಲ್ಯೂಯೇಷನ್ದಿಂದ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಇಂಪೋರ್ಟ್ ಕಡಿಮೆ ಆಗುತ್ತೆ ಅಂತ ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿಯನ್ನು ಗೌರ್ಮೆಂಟ್ಗಳು ಮಾಡ್ತವೆ. ಸೊ ಅದರಿಂದನೂ ಕೆಲವೊಂದು ಬೆನಿಫಿಟ್ಗಳು ಇದೆ, ಸೈಡ್ ಎಫೆಕ್ಟ್ಸು ಇದೆ. ಅದನ್ನು ಗಮನಿಸ್ಕೊಂಡು ಅದು ಅತ್ಯಂತ ಅವಶ್ಯಕ ಅಂದ ಟೈಮಲ್ಲಿ ನಾವು ಡಿವ್ಯಾಲ್ಯೂಯೇಷನ್ ಮಾಡ್ಬೋದು. ಅದರಿಂದನೂ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಷನ್ನು ಸುಧಾರಣೆ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಡಿಫ್ಲೇಷನ್ ಅಂತ ಏನಾಗುತ್ತೆ ಡಿಫ್ಲೇಷನಲ್ಲಿ ಅಂತಂದರೆ, ಇನ್ಫ್ಲೇಷನ್ದ ಅಪೋಸಿಟ್ ಟು ಡಿಫ್ಲೇಷನ್. ಸೊ ಪ್ರೈಸ್ ಆಫ್ ಕಮಾಡಿಟೀಸು, ಗೂಡ್ಸು ಏನಾಗುತ್ತೆ, ಒಂದು ದೇಶದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ. ಸೊ ಆವಾಗ ಏನಾಗುತ್ತೆ, ನಮ್ಮ ದೇಶದಲ್ಲಿ ಪ್ರೊಡಕ್ಟ್ಸ್ಗಳು, ಗೂಡ್ಸ್ಗಳು ಕಡಿಮೆ ಆಗ್ತಾ ಹೋದಾಗ, ಪ್ರೈಸು ಡಿಫ್ಲೇಷನ್ ಇದ್ದಾಗ, ಫಾರಿನ್ ಕಂಟ್ರಿನಲ್ಲಿ ಇನ್ಫ್ಲೇಷನ್ ಇತ್ತು ಅಂದರೆ ಆಟೋಮೆಟಿಕಲಿ ನಮ್ಮ ಪ್ರೈಸ್ ಗೂಡ್ಸ್ ಏನಾಗುತ್ತೆ, ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗೂಡ್ಸ್ಗಳದ್ದು ರೇಟು ಕಡಿಮೆ ಆಗುತ್ತೆ. ಅವ್ರ ದೇಶದಲ್ಲಿರುವಂಥ ಪ್ರೊಡಕ್ಟ್ಸ್ದು ರೇಟು ಜಾಸ್ತಿ ಆಗುತ್ತೆ. ಅವರು ನಮ್ಮಿಂದ ಇಂಪೋರ್ಟ್ ಮಾಡ್ಕೊತಾರೆ, ನಮಗೆ ಎಕ್ಸ್ಪೋರ್ಟು ಜಾಸ್ತಿ ಆಗುತ್ತೆ. ಇದರಿಂದ ಏನಾಗ್ಬೋದು, ನಮ್ಮ ಒಂದು ದೇಶಕ್ಕೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ಗೆ ಅನುಕೂಲ ಆಗ್ಬೋದು. ಆಮೇಲೆ ಇಂಪೋರ್ಟ್ ಮೇಲೆ ನಾವು ರೆಸ್ಟ್ರಿಕ್ಷನ್ ಹಾಕೋ ಮುಖಾಂತರ, ರೆಸ್ಟ್ರಿಕ್ಷನ್ ಆನ್ ಇಂಪೋರ್ಟ್ಸ್. ಸೊ ಹಲವಾರು ರೀತಿಯ ರೆಸ್ಟ್ರಿಕ್ಷನ್ಸ್ ಬರುತ್ತೆ. ಲಕ್ಸುರಿ ಗೂಡ್ಸ್ ಮೇಲೆ ನೀವು ರೆಸ್ಟ್ರಿಕ್ಷನ್ ಹಾಕ್ಬೋದು. ಆಮೇಲೆ ಲೈಸೆನ್ಸ್ಗಳನ್ನು ಯಾರ್ಯಾರು ಇಂಪೋರ್ಟರ್ಸ್ ಇರ್ತಾರೆ ಅವ್ರಿಗೆ ಲೈಸೆನ್ಸ್ ಕೊಟ್ಟು ಎಸೆನ್ಷಿಯಲ್ ಗೂಡ್ಸನ್ನು ಮಾತ್ರ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ಬೋದು. ಕೋಟಾಸ್, ಹಲವಾರು ಟ್ಯಾರಿಫ್ಸ್ ಆ್ಯಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಎಲ್ಲ ಇದೆ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ತಡೆಯೋದಕ್ಕೆ. ಸೊ ಆ ಒಂದು ಎಲ್ಲವುಗಳನ್ನು ನಾವಿಲ್ಲಿ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ರೆಸ್ಟ್ರಿಕ್ಷನ್ಸನ್ನು ಇಂಪೋರ್ಟ್ ಮೇಲೆ ಹಾಕ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಅಂದರೆ ಏನು, ನಮ್ಮ ದೇಶದಲ್ಲಿ ಏನು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎನ್ಕರೇಜ್ಮೆಂಟನ್ನು ಕೊಡೋದು, ಅವರಿಗೆ ಸಬ್ಸಿಡಿ ಕೊಡೋದು. ಸೊ ಆ ಮುಖಾಂತರ ನಾವೇನು ಮಾಡ್ಬೋದು, ಇಂಪೋರ್ಟ್ ಸಬ್ಸ್ಟಿಟ್ಯೂಷನನ್ನು ಮಾಡ್ಬೋದು. ಇಂಪೋರ್ಟ್ ಮಾಡ್ಕೊಳ್ಳೋ ಬದಲು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋ ಮುಖಾಂತರ ಇಂಪೋರ್ಟನ್ನು ಕಡಿಮೆ ಮಾಡ್ಬೋದು. ಸೊ ಅದು ನಮಗೆ ನಮ್ಮ ದೇಶದ ಇಂಪೋರ್ಟ್ಸನ್ನು ರೆಡ್ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಷನ್ ಅಥವಾ ಡಿಸ್ಇಕ್ವಿಲಿಬ್ರಿಯಮ್ ಏನಿರುತ್ತೆ ಅದು ಸುಧಾರಣೆ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್.